ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ವಿಶ್ವದ ಅತ್ಯಂತ ಸುಂದರ ಅದ್ಭುತ ಸ್ಮಾರಕಗಳಲ್ಲಿ ಒಂದಾದ ತಾಜ್ ಮಹಲ್ ಇತಿಹಾಸ, ಸೌಂದರ್ಯ ಮತ್ತು ಕುತೂಹಲಗಳಿಂದ ಇಂದಿಗೂ ಕೋಟ್ಯಾಂತರ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುತ್ತಲೇ ಇದೆ. ಶಹಜಹಾನ್ ನಿರ್ಮಿಸಿದ ಎಂದು ಹೇಳಲಾಗುವ ಈ ತಾಜ್ ಮಹಲ್ ಕುರಿತಾಗಿ ಹಲವಾರು ಅಭಿಪ್ರಾಯಗಳಿವೆ. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಈ ತಾಜ್ ಮಹಲ್ ಅನ್ನು ನಿರ್ಮಿಸಿದವರು ಯಾರು? ಇದನ್ನ ನಿರ್ಮಿಸಿದವರು ಹಿಂದೂ ರಾಜರೇ? ಇದು ಶಿವಾಲಯವಾಗಿತ್ತೆ ಅಥವಾ ಇದನ್ನ ಶಹಜಹಾನ್ ತನ್ನ ಪತ್ನಿಗಾಗಿಯೇ ನಿರ್ಮಿಸಿದನೆ? ಇದರ ಕುರಿತಾಗಿ ಹಲವಾರು ಅಭಿಪ್ರಾಯಗಳು ನಾವು ಕೇಳ್ತಾ ಇರುತ್ತೇವೆ. ಆ ಎಲ್ಲ ಅಭಿಪ್ರಾಯಗಳನ್ನ ನಾವು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸಂಪೂರ್ಣವಾಗಿ ಶುದ್ಧ ಚಿನ್ನದಿಂದ ತಯಾರಿಸಲಾಗಿದ್ದ ಈ ಶಿಖರಾಲಂಕಾರ ಸ್ಮಾರಕದ ಅದ್ಭುತ ಸೌಂದರ್ಯಕ್ಕೆ ಕೊಡುಗೆ ನೀಡಿತ್ತು ಮತ್ತು ಚಕ್ರವರ್ತಿಯ ಉತ್ಸಾಹವನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಆದರೆ ಇದೀಗ ಈ ಶಿಖರಾಲಂಕಾರ ಅಲ್ಲಿಲ್ಲ, ಅಲ್ಲದೆ ಯಾರ ಕಣ್ಣಿಗೂ ಕಾಣಿಸಿಕೊಂಡಿಲ್ಲ. ಏಕಾಏಕಿ ಈ ಶಿಖರಾಲಂಕಾರ ಹೇಗೆ ಅದೃಶ್ಯವಾಯಿತು, ಅದಕ್ಕೇನಾಯಿತು ಎಂಬುದು ಇಂದಿಗೂ ರಹಸ್ಯವಾಗಿದೆ. ಚಿನ್ನದ ಶಿಖರಾಲಂಕಾರ ಬದಲಾಯಿಸಿದ್ದ ಬ್ರಿಟಿಷ್ ಅಧಿಕಾರಿ. ಇತಿಹಾಸ ಪ್ರಕಾರ 1810ರಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬರು ಈ ಮೂಲ ಚಿನ್ನದ ಶಿಖರಾಲಂಕಾರ ತೆಗೆದುಹಾಕಿ ಅದರ ಸ್ಥಾನದಲ್ಲಿ ಚಿಕ್ಕ ಚಿನ್ನ ಲೇಪಿತ ತಾಮ್ರದ ಶಿಖರಾಲಂಕಾರವನ್ನು ಇರಿಸಿದರು ಎಂದು ಹೇಳಲಾಗುತ್ತದೆ. ಹಾಗಾದರೆ ಮೂಲ ಕಿರೀಟಕ್ಕೆ ಏನಾಯಿತು? ಅದು ಕಣ್ಮರೆಯಾಗಿದೆಯೇ? ಎಲ್ಲಿದೆ? ಇತ್ಯಾದಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತೀವಿ. ನಮ್ಮ ಚಾನಲ್ ಅನ್ನ ನೀವು ಬೆಂಬಲಿಸಿ. ತಾಜ್ ಮಹಲ್ನಿಂದ ಕಾಣೆಯಾದ ಶಿಖರಾಲಂಕಾರದ ರಹಸ್ಯವೇನು? ಇಂದಿಗೂ ಸೌಂದರ್ಯದ ನೆಲೆವೀಡಾಗಿರುವ ತಾಜ್ ಮಹಲ್ ಹೆಚ್ಚು ಸುದ್ದಿಯಾಗಿದ್ದು, ತನ್ನ ಗುಮ್ಮಟದ ಮೇಲಿದ್ದ 466 ಕೆಜಿ ಚಿನ್ನದ ಆಕರ್ಷಕವಾಗಿದ್ದ ಈ ಶಿಖರಾಲಂಕಾರ 30 ಅಡಿ ಎತ್ತರದಲ್ಲಿ ಕಂಗೊಳಿಸುತ್ತಿತ್ತು ಹಾಗೂ ಅದು ವಿಶಿಷ್ಟವಾದ ಚಂದ್ರನ ಆಕಾರದಿಂದ ಕೂಡಿತ್ತು. ಈ ಆಕಾರವು ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿ ಕಂಡುಬರುವ ವಿನ್ಯಾಸವಾಗಿದೆ. ಚಿನ್ನದ ಶಿಖರಾಲಂಕಾರ ಸ್ಮಾರಕದ ಭವ್ಯತೆಯ ಸಂಕೇತ ಮಾತ್ರವಲ್ಲದೆ ಅದರ ಕಾಲದ ಸಂಕೀರ್ಣ ಕರಕುಶಲತೆಯ ಪ್ರಾತಿನಿಧ್ಯವೂ ಆಗಿತ್ತು. ಖಜಾನೆಯಿಂದ ಬಳಸಲಾದ ಚಿನ್ನದಿಂದ ಶಿಖರಾಲಂಕಾರ ತಯಾರಿಸಲಾಗಿತ್ತು. ಇತಿಹಾಸಕಾರ ರಾಜ್ ಕಿಶೋರ್ ರಾಜೆ ತಮ್ಮ ಪುಸ್ತಕ ತವಾರಿಖ್-ಎ-ಆಗ್ರಾದಲ್ಲಿ ಉಲ್ಲೇಖಿಸಿರುವಂತೆ ಶಿಖರಾಲಂಕಾರಕ್ಕೆ ಬಳಸಲಾದ ಚಿನ್ನವನ್ನು ರಾಜಮನೆತನದ ಖಜಾನೆಯಿಂದ ಪಡೆಯಲಾಯಿತು ಮತ್ತು ಲಾಹೋರ್ನ ಪ್ರಮುಖ ಅಧಿಕಾರಿ ಕಾಜಿಂ ಖಾನ್ ಅವನ ಮೇಲ್ವಿಚಾರಣೆಯಲ್ಲಿಯೇ ಶಿಖರಾಲಂಕಾರದ ಪ್ರತಿಯೊಂದು ಕೆಲಸ ನಡೆದಿದೆ ಎನ್ನಲಾಗಿದೆ. ಈ ಶಿಖರಾಲಂಕಾರ ತಾಜ್ನ ಸೌಂದರ್ಯವನ್ನ ನೂರ್ಮಣಿಗೊಳಿಸಿತು ಹಾಗೂ ತಾಜ್ನ ಕೀರ್ತಿಯನ್ನು ದೂರ ದೂರಕ್ಕೆ ಹಬ್ಬುವಂತೆ ಮಾಡಿತು. ತಾಜ್ ಮಹಲ್ ಚಿನ್ನದ ಶಿಖರಾಲಂಕಾರ ಕಣ್ಮರೆ ಹಾಗೂ ಬದಲಾವಣೆಗಳು. 1810ರಲ್ಲಿ ಅಧಿಕಾರ ವಹಿಸಿಕೊಂಡ ಬ್ರಿಟಿಷ್ ಅಧಿಕಾರಿ ಜೋಸೆಫ್ ಟೇಲರ್ 466 ಕೆಜಿ ತೂಕದ ಚಿನ್ನದ ತಾಜ್ ಮಹಲ್ನ ಮೂಲ ಶಿಖರಾಲಂಕಾರವನ್ನ ತೆಗೆದುಹಾಕಿದರು. ಇದರ ಬದಲಿಗೆ ಚಿನ್ನ ಲೇಪಿತ ತಾಮ್ರದ ಶಿಖರಾಲಂಕಾರವನ್ನು ಬಳಸಲಾಯಿತು. ಇಲ್ಲಿಂದ ನಂತರ ಶಿಖರಾಲಂಕಾರಕ್ಕೆ ಹಲವಾರು ಬದಲಾವಣೆ ಹಾಗೂ ಮಾರ್ಪಾಡುಗಳನ್ನು ಮಾಡಲಾಯಿತು. 1876 ಹಾಗೂ 1940ರಲ್ಲಿ ಮತ್ತೆ ಶಿಖರಾಲಂಕಾರ ಬದಲಾಯಿಸಲಾಯಿತು ಹಾಗೂ ಚಿನ್ನ ಲೇಪಿತ ತಾಮ್ರದ ಶಿಖರಾಲಂಕಾರಗಳನ್ನೇ ಇರಿಸಲಾಯಿತು. ಇಂದು ನಾವು ತಾಜ್ ಮಹಲ್ನಲ್ಲಿ ನೋಡುತ್ತಿರುವ ಶಿಖರಾಲಂಕಾರ 1940ರಲ್ಲಿ ಅಳವಡಿಸಲಾದ 4ನೇಯದಾಗಿದೆ. ಈ ಎಲ್ಲಾ ಬದಲಾವಣೆಗಳು ಶಿಖರಾಲಂಕಾರಕ್ಕೆ ಮಾಡಲಾದ ಮಾರ್ಪಾಡುಗಳನ್ನು ಸೂಚಿಸುತ್ತಿವೆ ಹಾಗೂ ಕಾಲಕ್ರಮೇಣ ನಿರ್ವಹಿಸುವ ಸವಾಲುಗಳನ್ನು ಬಿಂಬಿಸಿವೆ. ಇದೀಗ ಕಟ್ಟಡವು ಸವೆತಕ್ಕೊಳಗಾಗಿದ್ದು ಶಿಥಿಲಗೊಳ್ಳುತ್ತಿದೆ. ಆದಾಗ್ಯೂ ತನ್ನ ಸೌಂದರ್ಯ ಹಾಗೂ ವರ್ಚಸ್ಸಿನಿಂದ ಕೋಟ್ಯಾಂತರ ಪ್ರವಾಸಿಗರನ್ನು ಇನ್ನೂ ಆಕರ್ಷಿಸುತ್ತಲೇ ಇದೆ. ಕೊನೆಗೂ ಚಿನ್ನದ ಶಿಖರಾಲಂಕಾರ ಹೇಗೆ ಕಣ್ಮರೆಯಾಯಿತು ಹಾಗೂ ಅದು ಎಲ್ಲಿದೆ ಈಗ ಎಂಬುದು ಇಂದಿಗೂ ಕೌತುಕಮಯವಾಗಿದೆ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮನ್ನ ಬೆಂಬಲಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.